ನಮಸ್ಕಾರ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಬ್ಲಾಗ್ಸ್. ಇವತ್ತಿದ್ದು ವ್ಲಾಗ್ ಅಲ್ಲ, ಚಾಲೆಂಜ್ ಟ್ರೈ ಮಾಡ್ತಾ ಇದ್ದೀವಿ. ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನ್ ಚಾಲೆಂಜ್ ಅಂದ್ರೆ ಸೇಯಿಂಗ್ ಎಸ್ ಟು ಮೈ ರೂಮ್ಮೇಟ್ ಫಾರ್ 24 hours. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅವಳೆ ಏನೇನು ಕೊಡ್ತಾಳೆ ಅಂತ. ನಾನು 2 days ಬ್ಯಾಕ್ ಹೇಳಿದ್ದೀನಿ ಈ ತರ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತಾನು ಗೊತ್ತಿಲ್ಲ. ಆಕ್ಚುಲಿ ಸ್ಟಾರ್ಟ್ ಆಗಬೇಕಾಗಿರೋದು 6 o'clock or 5 o'clock ಬಿಕಾಸ್ ನಾನು ಜಾಗಿಂಗ್ ಎಲ್ಲ ಮಾಡ್ಸೋಣ ಅಂತ ಐಡಿಯಾ ಮಾಡಿದ್ದೆ. ಬಟ್ ಇಷ್ಟು ಲೇಟ್ ನಾನು ಎದ್ದೇ ಇಲ್ಲ ಗೈಸ್. 10:35 ಆಯ್ತು ಗೈಸ್ ಸೀರಿಯಸ್. ಬಟ್ ಇವತ್ತು 10:30 ಸ್ಟಾರ್ಟ್ ಆದರೆ ನಾಳೆ 10:30ವರೆಗೂ ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳ್ಬೇಕು. ಅದೇ ಚಾಲೆಂಜು. ಬಟ್ ನನ್ಗೇನು ನಾನೇನ್ ಮಾಡ್ಲಿ, ಏನಾದ್ರೂ ಮಾಡ್ಕೋ. ನನಗೇನು ಒಳ್ಳೇದಂದ್ರೆ ಇವಳು ಲೋ ಮೇಂಟೆನೆನ್ಸು, ಅಷ್ಟು ದೊಡ್ಡ ಥಿಂಗ್ಸ್ ಎಲ್ಲ ಕೇಳಲ್ಲ. 10 ರೂಪಾಯಿ ಐಸ್ ಕ್ರೀಮು, ಗೋಲ್ಗುಪ್ಪ ಇಂಥವೇ ಕೇಳೋದು. ಸೊ ಮ್ಯಾನೇಜಬಲ್. ಸೊ ಲೆಟ್ಸ್ ಗೋ ಹೌ ಇಟ್ ಗೋಸ್ ಅಂತ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿ. ಫಸ್ಟ್ ಗೈಸ್, ನೈಟ್ ಬಂದು ಕಾಟ್ ಮೇಲೆ ಇದ್ದಿರೋ ಬೆಡ್ನ ಎತ್ತಿ ಕೆಳಗಡೆ ಹಾಕಿದ್ಲು, ಆದರೆ ಅದನ್ನ ಮಡಚಿ ಎತ್ತಿಟ್ಟಿಲ್ಲ. ಸೊ ಫಸ್ಟ್ ಇವಾಗ ಅವಳ ಬೆಡ್ನ ಅವಳೇ ಎತ್ತಿಟ್ಟು and then she gonna fold her bedsheets and then keep her place very neat. ಫಸ್ಟ್ ಐ ವಾಂಟ್ ಟು ಮೇಕ್ ಮೈ ಬೆಡ್ ಅಂತ ಫಸ್ಟ್ ಚಾಲೆಂಜು. ನನಗೆ ಗೊತ್ತಿಲ್ಲ ನನ್ನ ಕೈಲಿ ಬರೀ ಕೆಲಸನೇ ಮಾಡಿಸ್ತಾಳೆ ಅಂತ. ಬಿಕಾಸ್ ಗೈಸ್ ಅಲ್ಲಿ ಒಂದು ಕೆಲಸ ಮಾಡಲ್ಲ ಗೈಸ್. ಮಾಡ್ತೀನಿ ಗೈಸ್, ನಾನು ರೇರ್ ಆಗಿ ಮಾಡ್ತೀನಿ, ಅದ್ರ ಶ್ರದ್ಧೆಯಿಂದ ಮಾಡ್ತೀನಿ. ಗೈಸ್ ಎಲ್ಲ ರೀಲ್. ಬಟ್ ಲೆಟ್ಸ್ ಸಿ. ಫಸ್ಟ್ ಇವಾಗ ಬೆಡ್ ಮಾಡಬೇಕು, ಮಾಡ್ತೀನಿ. ಎಸ್ ಫಾರ್ ದಿಸ್. ಓಕೆ. Making bed is done. Bujji, first task is done. Good. What's next? Next ಸ್ಟಾರ್ಟ್ ಆಗಿದೆ. क्या सीन है. ಓಕೆ ಗೈಸ್, ಫಸ್ಟ್ ಟಾಸ್ಕ್ ಇಸ್ ಡನ್. ಇವಾಗ ನೆಕ್ಸ್ಟ್ ಏನಕ್ಕೆ ಎಸ್ ಹೇಳ್ಬೇಕು ಅಂತ ಕೇಳೋಣ. ನೆಕ್ಸ್ಟ್ ಬಂದು ನಾವು ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ. ಹೆಂಗೋ ಬಂದು ಆಂಟಿ ತರ್ತಿದ್ದಾರೆ ಬಿರಿಯಾನಿ. ಸೊ ಅದರಿಂದ ಇವಾಗ ಬೇಕರಿಗೆ ಹೋಗಿ ಕಾಫಿ ಇಂಥವೆಲ್ಲ ಈಸಿ ಗೈಸ್. ನನಗೆ ಕೆಲಸ ಕೊಟ್ರೆ ತುಂಬ ಟಾರ್ಚರ್ ಅನ್ಸುತ್ತೆ. ವಾಕಿಂಗು ನಾನು 7 ಮಿನಿಟ್ಸ್ ಅಲ್ಲಿ ಇರಬೇಕು, ಅರ್ಥ ಆಯ್ತಾ? ನೀನು ಡಕ್ ಥರ ಎಲ್ಲ ವಾಕ್ ಮಾಡ್ತೀನಿ. ಇವೆಲ್ಲ ನೋಡ್ರಿ ಗೈಸ್, ಇವೆಲ್ಲ ಕಟ್ ಮಾಡಿದ್ರೆ ದಟ್ ಇಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಚೀಟಿಂಗ್ ಮಾಡ್ತಿದ್ದಾರೆ. ಇಲ್ಲ, ಆಗ್ತೀನಿ ಗೈಸ್. ಓಕೆ ಗೈಸ್. ಓಕೆ, ಇವಾಗ ಅವಳು ಕಾಫಿ ಕೊಡಬೇಕು. ಎಸ್ ಫಾರ್ ದಟ್. ಕಾಫಿ ಕೊಡ್ಬೇಕಲ್ಲ, ಕಾಫಿ ತಪ್ಪು. ಕಾಫಿ ಕೊಡಿಸ್ಬೇಕು. ಕಾಫಿ ಕೊಡಿಸ್ಬೇಕಂತೆ. ಆಚೆ ಹೋಗೋಣ ಬನ್ನಿ. ಸೊ ಯಾರ್ಯಾರು ಹೋಗ್ತಾ ಇದೀವಿ? ನೀನ್ ನಾನ್ ಮಾತ್ರ ಅಲ್ಲ, ಅಲ್ಲಿ ಗಗನ ಕೊಡ್ಸ್ಬೇಕಂತ ಇವೆಲ್ಲ ಟಾಸ್ಕ್ ಅಲ್ಲ. ಇಬ್ರು ಎಲ್ಲ ಇಲ್ಲಿರೋರು ಎಲ್ಲಾರನ್ನು ಕರ್ಕೊಂಡು ಹೋಗ್ಬೇಕಂತ ಗೈಸ್. ಬನ್ನಿ ಹೋಗೋಣ. ಎಸ್ ಗೈಸ್. ಸೊ ಸೆಕೆಂಡ್ ಟಾಸ್ಕ್ ನಂಬರ್ 2, ಕಾಫಿ ಕೊಡ್ಸ್ಬೇಕು. ವಾಟರ್ ಬಾಟ್ಲ್ ಹಿಡ್ಕೊ. ಏನು ಖಾಲಿ ಇದ್ರಾಗ ಬರ್ತೀಯೇನೋ? ಹಿಡ್ಕ. ಹಾಂ, ನಡಿ. ಸೊ ಗೈಸ್, ಇವತ್ತು ನನ್ನ ಚಾಲೆಂಜ್ ಇದೆ. ಸೊ ನಂದಲ್ಲ, ನಾನು ಕೊಡಬೇಕಾಗಿರೋ ಚಾಲೆಂಜ್. ಏನಾದರೂ ಹಾರ್ಡಾಗಿ ಕೊಡಬೇಕು. ಹಿಂಗಾದರೂ ನಾವು ಅವಳನ್ನ ಅಲಿಸ್ಬೇಕು ಅಂತಿದ್ದೀವಿ. ಹಚ್ಚದಲ್ಲ ಬೇಡ, ಬಟ್ ಹೆಂಗಾದರೂ ನಾನು ಯಾಕೆ ಈ ಚಾಲೆಂಜ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವ್ರು ಫೀಲ್ ಮಾಡಬೇಕು ಅಂತ ಥರ ಏನಾದರೂ ಒಂದು ಕೊಡಬೇಕು. ಸೊ ಏನಾದರೂ ಮಾಡೋಣ. ಐಡಿಯಾ ನನ್ನ ಕೇಳಿನಾಗ ಓಪನ್ ಕಿಚ್ಬೇಡ. ಓಕೆ, ಮಾಡೋಣ. ಗೈಸ್ ಮಾಡೋಣ. ಇದು ಸ್ವಲ್ಪ ಅಂದರೆ ರಿವೆಂಜ್ ಎಲ್ಲ ಇಲ್ಲ, ಬಟ್ ಸ್ವಲ್ಪ ಈ ಚಾಲೆಂಜ್ಗೋಸ್ಕರ ಫನ್ನಾಗಿ ಮಾಡಬೇಕು ಅಂತ. ಅವ್ಳು ಓಡೋದು ನೋಡ್ರಿ, ಡಾಕ್ಟರಾಗಿ ನೋಡ್ತಾಳೆ. ಸೇಮ್ ನಾನು ಡಾಕ್ಟರಾಗಿ ನೋಡ್ತೀನಿ, ಬಟ್ ಸ್ವಲ್ಪ ಜಾಸ್ತಿ. ಇವರು ಚಿಕ್ಕಡಕ್ಕೂ ದೊಡ್ಡಕ್ಕಷ್ಟ. ಓಕೆ. ಸೊ ಗೈಸ್, ಇವಾಗ ಎಲ್ಲರೂ ನಾವು ಬಂದು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಇವಳು ಬಾಟ್ಲ್ ಇಟ್ಕೊಳಕ್ಕೆ ಕೊಟ್ಟಿದ್ದಾಳೆ, ಅದು ಟಾಸ್ಕ್ ಅಂತೆ. ಇರಿಟೇಷನ್ ಅಲ್ಲ ಅದು ನೀನು ಕ್ಯಾರಿ ಮಾಡಬೇಕು. ಒಂದು ಫ್ರೆಂಡ್ಗೋಸ್ಕರ ಗೈಸ್. ಎಲ್ಲ ಟೈಮು ಅಷ್ಟೇ ಗೈಸ್, ಎಲ್ಲ ಟೈಮು ಫ್ರೀಯಾಗಿ ಬರ್ತಾಳೆ. ಸೊ ಇಲ್ಲಿ ಇವಾಗ ಗ್ರೌಂಡ್ ಬಂದು ಫುಲ್ ಖಾಲಿ ಇದೆ. ಏನಾದರೂ ಮಾಡಬೇಕು ಇವಳನ್ನ. ಏನು ಮಾಡಬೇಕು? ಆರ್ ಯು ರೆಡಿ ಟು ರನ್?
ವಾರ್ಮ್ ಅಪ್ಸ್ ಏನಾದ್ರು ಮಾಡಬೇಕಾ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ ಸರ್. ರನ್ ಮಾಡಿ ಸೇ ಎಸ್ ಫಾರ್ 24 hours. ದಟ್ಸ್ ಅ ಚಾಲೆಂಜ್. ಎಸ್. ಏನು ಮಾಡ್ಬೇಕು ಇವಾಗ? ಇಲ್ಲಿಂದ ಆ ಗೇಟ್ ತನಕ ಹೋಗಿ. ಇಲ್ಲ ಜಾಗಿಂಗ್ ಅಷ್ಟೇ, ನಾಟ್ ರನ್ನಿಂಗ್ ಗೈಸ್, ನಾಟ್ ರನ್ನಿಂಗ್ ಗೈಸ್, ಜಸ್ಟ್ ಜಾಗಿಂಗ್ ಅಷ್ಟೇ. ನನ್ನ ಜೊತೆಗೆ ಇವಳು ಕ್ಯಾಮ್ರಾ ಎತ್ಕೊಂಡು ಜಾಗ್ ಮಾಡ್ತಾಳೆ. ಇಲ್ಲಿಂದ ಗೈಸ್ ಸ್ಮಾರ್ಟ್ ಅಂತ ಗೈಸ್. ಏಯ್ ಓಕೆ ಗೈಸ್, ನಾನು ಇವಾಗ ಬ್ಯಾಕ್ ಕ್ಯಾಮ್ರಾ ಇಡ್ತಿದ್ದೀನಿ ಗೈಸ್. ಸೊ ಗೈಸ್ ಇದರಲ್ಲಿ ಒಂದು ಟ್ವಿಸ್ಟ್ ಏನಂದರೆ ಆ್ಯಕ್ಚುಲಿ ಬಂದು ಎಲ್ಲಾದ್ರಿಗೂ ಸಪೋರ್ಟ್ ಪಾರ್ಟ್ನರ್ ಬಂದು ಗಗನತ. ಸೊ ಬಂದು ಗಗನನ ಜಾಯಿನ್ ಮಾಡಿಸಿ ಓಡಿಸ್ಬೇಕು, ಓಕೆನಾ? ಹ್ಯಾಪಿ ಗೈಸ್, ದಿಸ್ ಈಸ್ ಹ್ಯಾಪಿ ಫಾರ್ ಮಿ. ನಿನಗೆ ಲೈಕ್ ಪೂ ಮೇಲೆ ಲೈಕ್ ರಿಯಲಿ ಪ್ರೀತಿ ಇದ್ರೆ ಯುಲ್ ಡೂ ಇಟ್. ಇದನ್ನ ಇಟ್ಕೊಂಡು ಓಡ್ಬೇಕಾ? ಅಂದರೆ ನಿನ್ನ ಕಾಲೇಜ್ ಎಕ್ಸ್ಟ್ರಾ ಅಲ್ಲ, ನಿನಗೆ ಎಕ್ಸ್ಟ್ರಾ ಅದು ಆ್ಯಕ್ಚುಲಿ. ಓಕೆ ಗೈಸ್, ಗಗನ ಇರೋದಕ್ಕೆ ಸ್ವಲ್ಪ ಹ್ಯಾಪಿ ಇವಾಗ ನಾನು. ರೆಡಿನಾ? ನಾನು ಸ್ಟಾಪ್ ಅಂತ ಇದ್ದೀನಿ ಗೈಸ್. ಆದರೆ ಇವನ್ ಬರ್ತಾರೆ. ಸೊ ಮತ್ತೆ ಹೋಗಿ ಅಲ್ಲಿ ಫಾಸ್ಟ್ ರೆಡಿ. ಇಲ್ಲ ಮತ್ತೆ ಫಸ್ಟ್ ಹೋಗಿ ಹಂಗೆ ಅದು ಸೇ ಎಸ್ ಫಾರ್ 24 hours ಗೋ. ಇರಿಟೇಟ್ ಮಾಡ್ತಿದ್ದಾಳೆ ಗೈಸ್. ಅದು ಹಂಗೆ ಬೇಗ ಹೋಗು ಅಂದರೆ ನೀನು ಲೈಕ್ ನೀನು ಇಲ್ಲೇ ಇರು, ನೀನು ಮತ್ತೆ ಹೋಗು ಬೇಗ. ನಾನು ಸ್ಟಾಪ್ ಅಂತ ಇದ್ದೇನೆ. ಇಲ್ಲ ಹೋಗು, ಜಾಗಿಂಗ್ ಮಾಡ್ಕೊಂಡು ಜಾಗಿಂಗ್ ತಗೊಂಡು ಹೋಗು ಬೇಗ. ಏಯ್ ನೋಡಿ, ಇನ್ ಕೇಸ್ ಜಾಗಿಂಗ್ ಥರ ಬಂದಿಲ್ಲ ಅಂದರೆ ಮತ್ತೆ ಓಡಂತ ಹೇಳ್ತೀನಿ ನಾನು. ಇನ್ನ ಬ್ಯಾಕ್ ಸ್ಟಾಪ್. ಬಾ ಜಾಗಿಂಗ್ ರನ್ನಿಂಗ್ ಅಲ್ಲ. ಗೇಟ್ ಎಲ್ಲಿರೋದು? ಗೈಸ್ ನೆಕ್ಸ್ಟ್ ಸ್ಟೆಪ್ ಏನಂದರೆ ಅವಳು ಡಕ್ ಥರ ವಾಕ್ ಮಾಡೋದು ನಿಲ್ಲಿಸ್ಬಿಟ್ಟು ನಾವು ಬಂದು ಟೂ ಸ್ಟೆಪ್ಸ್ ಹಾಕಿದ್ರೆ ಶಿ ಹ್ಯಾವ್ ಟು ಕೀಪ್ 4 steps. ಇಲ್ಲ ನೀನು ಮತ್ತೆ ಬರ್ತೀಯಲ್ಲ ಗೈಸ್. ನಾನೇನು ಡಕ್ ಥರ ಓಡಲ್ಲ, ನಿಧಾನಕ್ಕೆ ನಡ್ತೀನಿ ಅಷ್ಟೇ. ಸರಿ ಇವಾಗ ಸ್ವಲ್ಪ ಫಾಸ್ಟಾಗಿ ನಡೋಣ. ಬೇಗ ಇರಿ ನಡಿ ಫಾಸ್ಟ್. ಪಾಪ ಗೈಸ್ ಆ್ಯಕ್ಚುಲಿ ಇಟ್ಸ್ ಓಕೆ, ಬಟ್ ನಾವು ಹೆಂಗಿದ್ರೂ ಮಾಡಲೇಬೇಕಲ್ಲ. ಸೊ ಅದರಿಂದ ಹೆಂಗಾದರೂ ಅದು ರಿವೆಂಜ್ ಅಂತಲ್ಲ, ಒಂದು ಗೇಮ್. ವಿ ಹ್ಯಾವ್ ಟು ಎಂಟರ್ಟೈನ್ ದ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್. ಬೇಗ ನಡಿ ಅಲ್ಲಿ ಹೋಗಲ್ಲಿ. ಏನು ಗೈಸ್ ತುಂಬ ಸುಂದರಾಗಿಬಿಡಿದಾರೆ. ಬಟ್ ಪಾಪ ಮಗು ತುಂಬಾ ಟಾರ್ಚರ್ ಕೊಡ್ತಾಯಿದ್ದೀನಿ. ಬಟ್ ಹಿಂಗೆಲ್ಲ ಮಾಡಬೇಕು ಅಲ್ಲ. ಅವರು ಹಿಂದ್ಗಡೆ ಬರ್ತಾರೆ. ನೆಕ್ಸ್ಟ್ ನಾನು ಗಗನ ಕೊಡಬೇಕು. ಗಗನ ಅಂತೂ ಫುಲ್ ಸೋಂಬೇರಾಗಿಬಿಟ್ಟಿದ್ದಾರೆ. ಕೊಡಲೇಬೇಕು ಇಬ್ಬರಿಗೂ. ಮಕ್ಕಳೆಲ್ಲ ಹೆಂಗಿದೆ ನೋಡ್ಕೊಬೇಕಲ್ಲ. ಕಾಫಿ ಟಾಸ್ಕ್ ಇದೆ. ಗೈಸ್ ಇವರೆಲ್ಲ ಕಾಫಿ ಪಪ್ಸು ತಿಂತಾ ಇದ್ದಾರೆ. ನಾನು ಸ್ಯಾಂಡ್ವಿಚ್ ತಿಂತಾ ಇದ್ದೀನಿ, ಹೆಲ್ದಿ ಆಪ್ಷನ್. ಗೈಸ್ ನೆಕ್ಸ್ಟ್ ಇವಾಗೆಲ್ಲ ತಿಂದಾಯಿತು. ಪೂರ್ಣ ಮಂದಿ ಸ್ಯಾಂಡ್ವಿಚ್ ತಗೊಂಡು ಸಮಥಿಂಗ್ ಅದೆಲ್ಲ ಬಿಡೋದೆಲ್ಲ ಐತೆ. ನೆಕ್ಸ್ಟ್ ನಮ್ಮಂದು ಈಗ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಾರ್ಕೆಟ್ಗೆ ಹೋಗಿ ನಂದು ಐಟಮ್ಸ್ ತಗೋಬೇಕಂದ್ರೆ ಶಾಂಪೂ ಇಲ್ಲ, ಸಮ್ ಐಟಮ್ಸ್. ಓಕೆ ಗೈಸ್, ಸಿ ಯು ದೇರ್. ಗೈಸ್ ಇವಳು ಏನು ಗೊತ್ತಾ, ನನಗೆ ನಡೆಯೋದಂದರೆ ಆಗಲ್ಲ. ಸೂಪರ್ ಮಾರ್ಕೆಟ್ಗೆ ಹೋಗೋಣ ಅಂತಿದ್ದಾಳೆ. ನಂಗೆ ಅಲ್ಲರಿಗೂ ನಡೆಯೋದೇ ಪ್ರಾಬ್ಲಮ್ಮು, ಅಲ್ಲಿ ಹೋಗೋದು ಪ್ರಾಬ್ಲಮ್ ಅಲ್ಲ, ಅಲ್ಲರಿಗೂ ನಡೆಯೋದು ಪ್ರಾಬ್ಲಮ್ಮು. ಇವತ್ತು ಇವಳು ಹೇಳ್ದಂಗೆ ಕೇಳಬೇಕು, ಏನು ಮಾಡೋಕ್ಕಾಗಲ್ಲ. ಎಸ್ ಫಾರ್ ದಿಸ್ ಆಲ್ಸೋ. ಸೂಪರ್ ಮಾರ್ಕೆಟಿಗೆ ಬಂದು ಏನು ಮಾಡ್ತಿದ್ದಾಳೆ ನೋಡಿ ಗೈಸ್. ಸೂಪರ್ ಮಾರ್ಕೆಟಿಗೆ ಕರ್ಕೊಂಬಂದು ನೋಡಿ ಗೈಸ್ ಅವ್ರು ಆಡ್ತಾ ಇರೋದು. ನನಗೆ ಇರಿಟೇಷನ್ ಆಗ್ತಿದೆ ಇಲ್ಲಿ ಗೈಸ್. 500 ರೂಪೀಸ್ ಶಾಪಿಂಗ್ನ 3 hours ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಟಾಸ್ಕ್ ಏನಂದರೆ ನನಗೆ ಕೆಳಗೆ ಯಾವ ಬಟ್ಟೆನೂ ಆಗಲಿ ಯಾವ ಪೇಪರ್ಸ್ ಆಗಲಿ ಯಾವುದು ಕಾಣಿಸ್ಬಾರ್ದು.
ಈವನ್ ಲೈಕ್ ಬಿಲೋ ಮೈ ಬೆಡ್ ಆಲ್ಸೋ, ಈವನ್ ಅಂಡರ್ ಹರ್ ಬೆಡ್ ಆಲ್ಸೋ, ಅಂಡರ್ ಯುವರ್ ಬೆಡ್ ಆಲ್ಸೋ ಒಂದು ಪೇಪರು ಅಂತರ ಬಟ್ಟೆಗಳು, ಆಮೇಲೆ ಶೂಸು ಮತ್ತು ಇವು ಐಟಮ್ಸು ಬೆಡ್ಡಲ್ಲಿ ನೀಟಾಗಿರ್ಬೇಕು ರೂಮಂಗೆ ಫಳ ಫಳ ಅಂತ. ಸೊ ಅಂಥರ ಮಾಡು. ಸೊ ಹೌ ಮಚ್ ಟೈಮ್ ಯು ವಾಂಟ್ ಯು ಕ್ಯಾನ್ ಟೇಕ್ ಕೇರ್. ಅದು ನನಗೆ ಬೇಕಾಗಿಲ್ಲ. ಸೇ ಎಸ್ ಫಾರ್ 24 hours ಟು ಮೀ. ನಾನು ಹೇಳಿದ್ದು ನೀನು ಮಾಡಬೇಕು. ಮತ್ತೆ ಅಲ್ಲಿ ಪೌಡ್ರಲ್ಲಿ ಅಲ್ಲಿ ಇಟ್ಟಿದ್ಯಾ, ಅದು ಇನ್ ಕೇಸ್ ಬಿದ್ದೋದ್ರೆ ಸರಿ ಓಕೆ. ಇವಾಗ ನೀನು ನೋಡು ಎಷ್ಟೊಂದು ಗಲೀಜ್ ಐತೆ ನೋಡಿ, ಇಲ್ಲೆಲ್ಲ ಎಷ್ಟೊಂದು ಗಲೀಜ್ ಐತೆ ನೋಡು. ಓಕೆ ನಾನು ತೋರ್ಸಲ್ಲ, ಮತ್ತೆ ನೀನು ನೀಟ್ ಮಾಡು ಮತ್ತೆ ಬೇಗ. ಟೈಮ್ ಸ್ಟಾರ್ಟ್ಸ್ ನೌ ಮಾಡು. ಗೈಸ್ ರೂಮ್ ಕ್ಲೀನಿಂಗ್ ಡನ್. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಟಾರ್ಚರ್ ಕೊಡ್ತಾಳೆ ಅಂತ. ಅಲ್ಲ ಗೈಸ್, ಟಾರ್ಚರ್ ಅಲ್ಲ, ಓಕೆನಾ? ಕೆಲಸ ಕೊಡ್ತಿದ್ದಲ್ಲ ಗೈಸ್, ಬಿಸಿಲಲ್ಲಿ 2 hour ಶಾಪಿಂಗ್ ಮಾಡಿಸ್ಕೊಂಡ್ ಬಂದು ಇವಾಗ ಇಲ್ಲಿ ಕ್ಲೀನ್ ಮಾಡ್ತಿದ್ದಾಳೆ. ಓಕೆ, ನೆಕ್ಸ್ಟ್ ಚಾಲೆಂಜ್ವರೆಗೂ ವೆಯ್ಟ್ ಮಾಡೋಣ. ನಾನು ಅಷ್ಟೊತ್ತಿಗೆ ಸ್ವಲ್ಪ ತಾದರೂ ಎಡಿಟಿಂಗ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು. ಓಕೆ ಗೈಸ್, ಬಾಯ್ ಬಾಯ್. ವಿಡಿಯೋ ಎತ್ತದು ಬರ್ತದೆ. ಬಾಯ್ 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 ಬಾಯ್. ಬಾಯ್ ಗೈಸ್. ಇವಾಗ ತಾನೇ ನಮ್ಮ ಅಪ್ಪ ಅಮ್ಮ ನಮಗೆ ಬಿರಿಯಾನಿ ಕೊಟ್ಬಿಟ್ಟು ಹೋದ್ರು. ಇವಾಗ ತಿನ್ಬಿಟ್ಟು ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು. ಅವಳೇನು ಪ್ಲ್ಯಾನ್ ಮಾಡಿದಾಳೋ ಗೊತ್ತಿಲ್ಲ. ತಿನ್ನೋದು ಮಾತ್ರ ನೀಟಾಗಿ ಎತ್ತಿಕ್ಕಿ ತೊಳಿಬೇಕು ಅನ್ನೋದು ನಂಗೆ ಗೊತ್ತಾಯ್ತು ಏನು ನೆಕ್ಸ್ಟ್ ಕಳ್ದಾಳೆ ಅಂತ. ನೋಡೋಣ, ಇದಕ್ಕೆ ಎಸ್ ನೋನ ಹೇಳ್ತೀನಿ ಆಮೇಲೆ. ಹಲೋ ಎಸ್ ನೋಡೋಣ. ಓಕೆ ಗೈಸ್, ಇವತ್ತು ಬಂದು ಆಂಟಿ ಅಂಕಲು ಎಲ್ಲ ಫುಲ್ ಕೊಟ್ಬಿಟ್ಟೋಗಿದ್ದಾರೆ ತಿನ್ನೋಕ್ಕೆ ಅಂತ. ಇದ್ರಿಗೆ ಏನಂದರೆ ಕರ್ಡ್ನ ನಾವು ಬಂದು ಒಂದು ಕಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಅದರಿಂದ ಹೋಗಿ ಸಿಝರು, ಕಪ್ಪು, ಉಪ್ಪು ಮತ್ತು ಸ್ಪೂನು ತೊಗೊಂಬರೋಕೆ ಇದ್ರಲ್ಲಿ ಬೇಗ ಕೇಳಿಸ್ತಾ ಮಾಡಿ ಕೊಟ್ಬಿಟ್ಟು ಹೋದ್ರು ಅನ್ಸುತ್ತೆ ಗೈಸ್. ಕೇಳಿಸ್ತಾ ಇತ್ತು. ಬೇಗ ಗೈಸ್, ಚಿಕನ್ ಬಿರಿಯಾನಿ ಅಲ್ಲಿ ಲೆಮನ್ ರೈಸ್. ಇಲ್ಲೂ ಚಿಕನ್ ಬಿರಿಯಾನಿ ಗೈಸ್, ಲೆಮನ್ ರೈಸ್. ಗೈಸ್, ಮನೆ ಊಟ ಬಂದರೆ ಎಷ್ಟು ಖುಷಿ ಆಗುತ್ತೆ ಹಾಸ್ಟ್ಲರ್ಸ್ಗೆ. ಯಾರು ಮಾತು ಕೂಡ ಆಡ್ತಾಯಿಲ್ಲ, ಎಲ್ಲ ಬಕಾಸುರಿಗಳ ಥರ ತಿಂತಾ ಇದ್ದಾರೆ. ಸೊ ಓಕೆ ಗೈಸ್, ಇವಾಗೆಲ್ಲ ನಾವು ತಿಂದು ಮುಗಿಸಿದ್ದೀವಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಆಂಟಿ, ಯಾಕಂದರೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಸೊ ನೆಕ್ಸ್ಟ್ ಏನಂದರೆ ಎಲ್ಲ ನಾನೇ ಹೇಳ್ಕೊಟ್ರೆ ನಮ್ಮ ಅಮ್ಮಗೆ ಅಡುಗೆ ಆಂಟಿಗೆ ಹೌದು. ಓಕೆ ಗೈಸ್, ಸೊ ನೆಕ್ಸ್ಟ್ ಏನಂದರೆ ಇವಾಗ ನಾನು ಬಂದು ಹೇಳ್ಬೇಕಾಗಿರೋ ವಿಚಾರ, ಆಂಟಿ ಅಂಕಲ್ ಅಣ್ಣ ನೀವು ಬಂದು ತಪ್ಪಾಗಿ ಕಲಿಸ್ಕೋದ್ರೆ ಕೂಡ ಪರವಾಗಿಲ್ಲ ನನಗೆ. ಆದರೆ ಇವತ್ತೆಲ್ಲನೂ ಇವಳ ಕೈಯಿಂದ ವಾಶ್ ಮಾಡಿಸ್ಬೇಕು. ಯಾಕಂದರೆ ಇವತ್ತು 24 hours ಸೇಯಿಂಗ್ ಎಸ್ ಟು ಮೀ ಅನ್ನೋದ್ರಿಂದ ಅವಳು ಅದನ್ನು ಮಾಡಲೇಬೇಕು. ನೋ ಅನ್ನೋ ಥರ ಚಾನ್ಸಸ್ ಇಲ್ಲ. ಮತ್ತೆ ನಮ್ಮ ಮಂದಿ ಇಲ್ಲಿ ನೋಡು, ನಂದು ತೊಲಿ. ಆ್ಯಕ್ಚುಲಿ ಬಂದು ನಂದು ಪ್ಲೇಟನ್ನು ನಮ್ಮ ಮಂದಿ ಕೊಡ್ತಾ ಇದ್ದೀನಿ ಅವಳಿಗೆ. ಸಹಿಸ್ಕೊಂತಾ ಇದ್ದೀನಿ. ಅಂದರೆ ನಾನು ಯಾವತ್ತೂ ಹಾಸ್ಟೆಲ್ ಬಂದಾಗಿಂದ ಇಷ್ಟು ಕೆಲಸ ಮಾಡಿಲ್ಲ. ಅವ್ನು ನೋಡಿ ಗೈಸ್, ಅದಂತ ನಾನು ಹೇಳ್ತಾ ಇದ್ದೀನಿ, ಅವಳು ಬಂದು ಕೆಲಸನೇ ಮಾಡಲ್ಲ. ಇದ್ದಾಳೆ ಇಲ್ಲಿ ನೋಡು, ಪ್ಲೇಟು ಮತ್ತು ಇದು ಮತ್ತು ಅದು ಲೆಮನ್ ರೈಸ್ ಬಾಕ್ಸ್ ಎತ್ತು ಬೇಗ ಮತ್ತೆ ಲೈಕ್ ಎತ್ತಕ್ಕೆ ಮುಂದೆ ಇವೆಲ್ಲ ನೀಟಾಗಿ ಅಲ್ಲಲ್ಲಿ ಪ್ಲೇಸಲ್ಲಿ ಇಟ್ಬಿಟ್ಟು ಹೋಗ್ತೀಯ. ದಿಸ್ ವರ್ಡ್ ಗೈಸ್, ಅಂದರೆ ಕೇಳಿಸ್ಕೊತಾ ಇದ್ರೆ ಕಿವಿರಲ್ಲಿ ಹಂಗೆ ಹನಿ ಬೀಳ್ತಾ ಇದೆ. ಹೈಡ್ರೇಟೆಡ್ ಗೈಸ್, ಪಾತ್ರ ಎಲ್ಲ ತೊಳೆದಿದ್ದಾಯಿತು. ಇವಾಗ 7:25 ಟೈಮ್ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡೆ. ಇವಾಗ ನೆಕ್ಸ್ಟ್ ಚಾಲೆಂಜ್ ಏನು ಅಂತ ಕೇಳೋಣ ಗೈಸ್. ಸುಸ್ತಾಗ್ಬಿಟ್ಟಿದೆ ಆಲ್ರೆಡಿ. ನೆಕ್ಸ್ಟ್ ಗೈಸ್, ಅವಳು ಬಟ್ಟೆನ ಸೋಪ್ ಮಾಡಿ ನಿಯರ್ಲಿ 2 days ಆಗಿದೆ, ಆದರೆ ವಾಶ್ ಮಾಡಿಲ್ಲ ಗೈಸ್. ಸೊ ಅದರಿಂದ ಇವಾಗ ಫಸ್ಟ್ ಚಾಲೆಂಜು ಶಿ ಹ್ಯಾವ್ ಟು ವಾಶ್ ಹರ್ ಕ್ಲಾತ್ಸ್, ಆ್ಯಂಡ್ ಸೆಕೆಂಡ್ ಚಾಲೆಂಜು ಶಿ ಹ್ಯಾವ್ ಟು ರೈಟ್ ಹರ್ ಅಸೈನ್ಮೆಂಟ್ಸ್. ನಾಳೆ ಕಾಲೇಜ್ ಇದೆ, ಮ್ಯಾಮ್ ಬರ್ತಾರೆ, ಅಸೈನ್ಮೆಂಟ್ ಕೇಳ್ತಾರೆ, ಬರೆಯೋಣ ಅಂತಿಲ್ಲ. ಸೊ ಇವು 2 ಚಾಲೆಂಜ್ ಮಾಡಬೇಕು. ಇದು ಮಾಡಿದ್ಮೇಲೆ ರಜಾ ಇದ್ದಿದ್ದು ಸರ್ ಅಸೈನ್ಮೆಂಟ್ಸ್ ಬರ್ಕೊಂಡು. ರಜಾ ಇವತ್ತೈತೆ, ನಾಳೆ ಇದೆಯಾ ಗೈಸ್? ಓಕೆ ಗೈಸ್, ಇವಾಗ ಏನು ಬಟ್ಟೆ ಒಗಿಬೇಕಾ? ಎಸ್, ಬಟ್ಟೆ ಒಗಿಬೇಕು. ಹೆಂಗಿದ್ರು ನಾಳೆ ನಾಳ್ದು ಒಗಿಲೇಬೇಕು, ನೆನೆಸ್ಬಿಟ್ಟಿದ್ದೀನಿ. ಅದನ್ನ ಇವತ್ತೇ ಮಾಡಿಬಿಡೋಣ ಗೈಸ್. ಯಾವಾಗೋ ನೆನ್ಸಿದ್ ಗೈಸ್, ಅದು ಯಾವಾಗೋ ಸ್ವಲ್ಪ ಕಷ್ಟ ಆಯ್ತು ಒಗ್ಯಕ್ಕೆ. ಹಾಂ, ಇವಾಗ ಒಗ್ಯೋಣ ಬಿಡಿ ಗೈಸ್. ಆಯಿತು,
ಇವಾಗ ಬಟ್ಟೆ ಒಗೆಯೋದೆಲ್ಲ ತೋರಿಸ್ತಾ ನಿಮಗೆ ಬೋರು, ಬಟ್ಟೆ ಒಗೆದು ಬಿಟ್ಟು ಸಿಗ್ತೀನಿ ಆಮೇಲೆ ನೋಡೋಣ ಏನು ಮಾಡೋದು. ಓಕೆ ಗೈಸ್, ಬಟ್ಟೆ ಒಗ್ದಿದ್ದೆಲ್ಲ ಮುಗೀತು. ಇವಾಗ ಏನು ಮಾಡೋದು ಕೇಳೋಣ. ಏನು ಮಾಡೋದು ನೆಕ್ಸ್ಟ್, ಏನು ಹೇಳು ಬೇಗ, ನಂಗೆ ಬೆಳಗ್ಗೆಯಿಂದ ಟಯರ್ಡ್ ಆಗಿಬಿಟ್ಟಿದೆ ಗೈಸ್. ಕೂಲ್ ರಿಲ್ಯಾಕ್ಸ್. ನೆಕ್ಸ್ಟು ನಾಳೆ ಕಾಲೇಜ್ ಐತೆ ಇಲ್ಲ, ಆಯ್ತು. ನಾಳೆ ಹ್ಯೂಮನ್ ಅನಾಟಮಿ ಕ್ಲಾಸ್ ಐತೆ ಇಲ್ಲ, ಆಯ್ತು. ಸೊ ನಾಳೆ ಅವ್ರು ಅಸೈನ್ಮೆಂಟ್ ಕೊಟ್ಟವ್ರ ಇಲ್ಲ, ಕೊಟ್ಟವ್ರೆ, ಬರ್ದಿದ್ಯಾ ಇಲ್ಲ? ಇಲ್ಲ. ಸೊ ಇವಾಗ ಅವಳು ಬರೀತಲ್ಲ ಗೈಸ್, ಅಷ್ಟೇ. ಬರೀ ಹೋಗ್ಬೇಕ, ಆಮೇಲೆ ಸಿಗ್ತೀವಿ ಗೈಸ್ ನಾವು. ಬೈ. ಬರ್ದಿರೋ ಅಸೈನ್ಮೆಂಟ್ ಪೇಪರ್ಸ್ನ ಬೋಂಡ ಬಜ್ಜಿಗೆ ಹಾಕ್ತಾರೆ, ಬರಿಬೇಕಾ ಹೇಳಿ? ಒಳ್ಳೆ ಸ್ಕೂಲ್ ಮಕ್ಳ ತರ ಅಸೈನ್ಮೆಂಟ್ಸ್ ಕೊಟ್ಕೊಂಡು ಸಾವು. ನೋಡ್ಲಿ ನಮ್ಮ ಅನಾಟಮಿ ಟೀಚರ್, ನೋಡ್ಲಿ ಇದನ್ನ ಕೊಡ್ಬಾರ್ದು ಇನ್ಮೇಲೆ. ಆಮೇಲೆ ನಿನ್ಗೆ ಬೇಕಂದ್ರೆ ಕೊಡ್ತಾನೆ ನೋಡಿ ಗೈಸ್, ಇಷ್ಟು ಕೊಡ್ತಾನೆ, ಇಷ್ಟು. ಹೋಗ ಗೈಸ್, ಇದಕ್ಕೂ ಎಸ್ ಅಂತೀನಿ. ಟಯರ್ಡ್. ಓಕೆ, ಇದನ್ನ ಮಾಡ್ಬಿಟ್ಟು ಸಿಗ್ತೀನಿ. ನಮ್ದು ಅಸೈನ್ಮೆಂಟ್ ಮುಗೀತು, ಇನ್ನು ಸ್ವಲ್ಪ ಇದೆ ಅಸೈನ್ಮೆಂಟ್ ಮಾಡೋದು, ಬಟ್ ಆಲ್ಮೋಸ್ಟ್ ಮುಗ್ದಂಗೆ. ಇವಾಗ ನೆಕ್ಸ್ಟ್ ಏನು ಅಂತ ಕೇಳೋಣ. ಆಕ್ಚುಲಿ ಗೈಸ್ ಪಾಪ ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ 10:30ವರೆಗೂ ಐ ಹ್ಯಾವ್ ದ ಚಾಲೆಂಜ್ ಟು ಗಿವ್ ಹರ್ ಟು ಡೂ. ಆದರೆ ಅಕ್ಕಾಗ ಬಂದು ನಾಳೆ ಕಾಲೇಜ್ ಇರೋದ್ರಿಂದ ಸೊ ಐ ಕಾಂಟ್ ಕಂಟಿನ್ಯೂ. ಸೊ ಅದನ್ನ ಸರಿ ಓಕೆ ಪಾಪ ಇತ್ತು, ಹೆಂಗೋ ಸ್ವಲ್ಪ ಫುಲ್ಲು ಕಸ ಎಲ್ಲ ಗುಡಿಸಿ ಬಟ್ಟೆ ಎಲ್ಲ ಹೋಗ್ದು ಪಾತ್ರೆ ತೊಳೆದು, ಸೊ ಅದಕ್ಕೆ ನಮ್ಗೆ ಸಾಕು, ಹೆಂಗೋ ಸ್ಯಾಟಿಸ್ಫೈಡ್ ಆಯ್ತು ನಂಗೆ ಈ ಡೇ, ಬಿಕಾಸ್ ಪೂರ್ಣ ಮಾಡಿರೋ ಕೆಲಸಕ್ಕೆ. ಆ್ಯಂಡ್ ದೆನ್ ಓಕೆ ಅಂತ ಹೇಳ್ಬಿಟ್ಟು ಇವಾಗ ಅಕ್ಕನ ಫ್ರೀ ಆಗಿಬಿಟ್ಟು ಮಲಗಲಿ, ಇಲ್ಲಾಂದ್ರೆ ಫೋನ್ ನೋಡಲಿ, ಎನಿಥಿಂಗ್ ಶಿ ಕ್ಯಾನ್ ಡೂ. ನಾವು ಇಟ್ಸ್ ಹರ್ ಟೈಮ್. ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಇವಳು ಡೇರ್ ಚಾಲೆಂಜಸ್ ಅಂತದೆಲ್ಲ ಕೊಡಲ್ಲ ನನಗೆ, ಬರೀ ಕೆಲಸ ಮಾಡಿಸ್ತಾಳೆ. ಅವಳು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅವಳಿಗೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಗಗನ ಪಚ್ಚು ಅವರೆಲ್ಲ ಬರುತ್ತೆ. ಕೀಪ್ ವೇಟಿಂಗ್ ಫಾರ್ ದಟ್ ವ್ಲಾಗ್ಸ್. ಗಗನ ಸ್ವಲ್ಪ ದಿವಸ ಎಕ್ಸಾಮ್ಸ್ ಮುಗ್ದಿದ ತಕ್ಷಣ ಅವಳ ಜೊತೆನೂ ಒಂದು ವಿಡಿಯೋ ಮಾಡ್ತೀನಿ. ಕೀಪ್ ವೇಟಿಂಗ್ ಫಾರ್ ದಟ್. ಈ ಥರ ಚಾಲೆಂಜಸ್ ವಿಡಿಯೋ ಬರ್ತಾ ಇರುತ್ತೆ. ನೆಕ್ಸ್ಟ್ ಕಾಲೇಜಲ್ಲಿ ಫುಲ್ ಫೆಸ್ಟ್ ಇದೆ. ಫೆಸ್ಟ್ ವಿಡಿಯೋಸ್ ಅಂತೂ ಬರ್ತಿರುತ್ತೆ. ಇಲ್ಲ ಆಕ್ಚುಲಿ ಬಂದು ಇದು ಲೈಕ್ ನಾರ್ಮಲ್ ವಿಡಿಯೋಸ್ ಅದ. ನೆಕ್ಸ್ಟ್ ಬರೋ ವಿಡಿಯೋಸ್ ಅಂತೂ ಒಂದು ಎಕ್ಸಾಕ್ಟ್ಲಿ ಒಂದು 3 ವಿಡಿಯೋಸ್ ಆರ್ 2 ವಿಡಿಯೋಸ್ ಇಲ್ಲ 3 ವಿಡಿಯೋಸ್ ನೆಕ್ಸ್ಟ್ ಮಂತ್ ಅಂತೂ ನಮಗೆ ಫುಲ್ ಆ್ಯಂಡ್ ಫುಲ್ ಪಾರ್ಟಿ ಇದೆ. ದಟ್ಸ್ ಆರ್ ಡೇ. ಸೊ ಆಗಲಿಂದ ನಿಮಗೆ ಶ್ರೀ ವ್ಲಾಗ್ಸಿಂದ ಯು ಗೆಟ್ ಎ ಗ್ರೂಮ್ ವಿಡಿಯೋಸ್ ಆ್ಯಂಡ್ ದೆನ್ ಶಾರ್ಟ್ಸು ವ್ಲಾಗ್ಸ್ ಎಲ್ಲ. ಸೊ ಸ್ಟೇ ಟ್ಯೂನ್ ಫಾರ್ ದ ಅಪ್ಕಮಿಂಗ್ ವಿಡಿಯೋಸ್. See you then. Full entertainment. Thanks for watching. Thanks for coming for this challenge. Let's end this video. Like, share, subscribe. Do all the good things you can do. Thanks for watching. Thanks for watching. Keep waiting. Bye bye.